ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗನ್ನು ಏನಂದರೆ ಮನೆಗೆ ಎಲ್ಲ ಸಾಮಾನೆಲ್ಲ ತೊಗೊಂಡು ಬಂದಿದೆ, ಅದನ್ನೆಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಡಬ್ಬಗಳಿಗೆ ಹಾಕೋದಕ್ಕೆ ಇವಾಗ ಸಮಯ ಇಲ್ಲ ಅಂತ ಹೇಳಿ ಈ ರೀತಿ ಕಬೋರ್ಡ್ ಒಳಗಡೆಗೆ ನಾನು ಜೋಡಿಸ್ತಾ ಇದ್ದೀನಿ. ಆನಂತರ ನಾನು ಡಬ್ಬಗಳಿಗೆ ಹಾಕ್ಕೊಳ್ತೀನಿ. ಬನ್ನಿ ಏನೇನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬೇಳೆ ಮತ್ತು ಉಪ್ಪು ಕೂಡ ಖಾಲಿಯಾಗಿತ್ತು, ಉಪ್ಪು ಕೂಡ ತೊಗೊಂಡು ಬಂದೆ. ಪ್ರತಿಯೊಂದು ಸಾಮಾನು ಇದೆ, ಎಲ್ಲ ಕಾಳು ಬೇಳೆಗಳಿದೆ. ತೊಗರಿಬೇಳೆ, ಮಸೂರಿ ದಾಲಿದೆ, ಅಷ್ಟೇ ಅಲ್ಲ ಹುರುಳಿಕಾಳು ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಉದ್ದಿನಬೇಳೆ ಕೂಡ ತೊಗೊಂಡು ಬಂದಿದ್ದೀನಿ. ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಹೆಸರು ಕಾಳು, ತೊಗರಿಬೇಳೆ ಇದಿಷ್ಟು ಕೂಡ ತುಂಬ ಜಾಸ್ತಿನೇ ತೊಗೊಂಡು ಬಂದಿರ್ತೀನಿ, ಯಾಕೆಂದರೆ ಕಡಿಮೆ ಆಗಬಾರ್ದು ಅಂತ ಹೇಳಿ. ಉದ್ದಿನಬೇಳೆ ಅಂತೂ ಬೇಕೇ ಬೇಕು, ಇಡ್ಲಿ ದೋಸೆ ಅಂತೂ ಯಾವಾಗಲೂ ಇರುತ್ತೆ. ಹೆಸರು ಕಾಳಲ್ಲಿ ತೊವೆ ಮಾಡ್ತಾ ಇರ್ತೀನಿ ಅಲ್ವಾ, ಹೆಸರು ಬೇಳೆನಲ್ಲಿ ತೊವೆ ಮಾಡ್ತೀನಿ, ಹೆಸರು ಕಾಳಲ್ಲಿ ತೊವೆ ಮಾಡ್ತೀನಿ. ನೋಡಿ ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ. ಡಬ್ಬಕ್ಕೆ ಇನ್ನೊಂದು ದಿನ ಹಾಕ್ಕೊಳ್ತೀನಿ. ಇವಾಗ ಸಮಯ ಇಲ್ಲ ಅಂತ ಈಗ ಅಡುಗೆ ಸಮಯ ಕೂಡ ಆಗ್ತಾಯಿದೆ. ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ನಾನು ಸೊಪ್ಪನ್ನು ತಗೊಂಡಿದ್ದೆ, ಬೆರಕೆ ಸೊಪ್ಪಿದು. ಒಂದು ರೀತಿ ಸೊಪ್ಪಿಲ್ಲ ಅದರಲ್ಲಿ, ಬೆರಕೆ ಸೊಪ್ಪು ಅಂತ ನೀವು ಕೂಡ ಕೇಳಿರ್ಬೋದು. ಎಲ್ಲ ಊರಲ್ಲೂ ಕೂಡ ಮಾರ್ತಾರೆ, ಮನೆ ಹತ್ರಕ್ಕೆ ತೊಗೊಂಡು ಬರ್ತಾರೆ. ತುಂಬಾ ಒಳ್ಳೆಯದು. ಎಲ್ಲ ರೀತಿಯ ಸೊಪ್ಪುಗಳನ್ನು ಮಿಕ್ಸ್ ಮಾಡಿದಾಗ ಪೋಷಕಾಂಶಗಳು ತುಂಬ ಅಧಿಕವಾಗುತ್ತೆ. ಇದರಿಂದ ಹಾರ್ಟ್ಗೆ ಕೂಡ ತುಂಬ ಒಳ್ಳೆಯದು ಸೊಪ್ಪನ್ನು ಬಳಸೋದ್ರಿಂದ. ನಾವು ಮಧ್ಯ ಮಧ್ಯ ಒಂದೊಂದು ದಿನ ಸೊಪ್ಪನ್ನು ಬಳಸೋದಕ್ಕೆ ಆಗಿರಲ್ಲ, ಆದರೆ ವಿಜ್ಞಾನ ಹೇಳೋ ರೀತಿಯಲ್ಲಿ ಸೊಪ್ಪನ್ನು ಪ್ರತಿನಿತ್ಯ ಒಂದು ಇಡೀ ಸೊಪ್ಪನ್ನು ನಾವು ತಿನ್ನಲೇಬೇಕು ಅಂತ ಹೇಳುತ್ತೆ ಸೈನ್ಸು. ಯಾಕೆ ಅಂತ ಅಂದರೆ ನಮ್ಮ ಶರೀರದಲ್ಲಿರುವಂತಹ ಒಂದು ವಿಷಕಾರಿ ಅಂಶಗಳನ್ನೆಲ್ಲ ತೆಗೆಯುವಂಥ ಶಕ್ತಿ ಈ ಸೊಪ್ಪಿಗೂ ಕೂಡ ಇರುತ್ತೆ. ಹೃದಯದ ಆರೋಗ್ಯಕ್ಕೆ, ಹೃದಯ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಇದು ಬೇಕೇ ಬೇಕು. ಅದರಿಂದ ಸೊಪ್ಪುಗಳನ್ನ ನಾವು ಬಳಸ್ತಾ ಇರಬೇಕು ಯಾವಾಗಲೂ ಕೂಡ. ಕೆಲವರು ಸೊಪ್ಪು ಬಳಸೋದು ಕೂಡ ಕಷ್ಟ ಅಂತ ಅಂದ್ಕೊಳ್ತಾರೆ. ಸೊಪ್ಪನ್ನ ಸೋಸಬೇಕು, ಮಾಡಬೇಕು, ತುಂಬಾ ಸಮಯ ಹಿಡಿಯುತ್ತೆ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರ ಆರೋಗ್ಯಕ್ಕೆ ಮುಖ್ಯ ಅಂತ ಅನ್ನಿಸ್ದಾಗ ನಾವು ಸಮಯ ಹೆಚ್ಚಾದರೂ ಪರವಾಗಿಲ್ಲ, ನಾವು ಮಾಡಲೇಬೇಕಾಗುತ್ತೆ. ನೋಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸೊಪ್ಪನ್ನ. ಚೆನ್ನಾಗಿ ತೊಳೆಯೋದು ಬಹಳ ಮುಖ್ಯ, ತುಂಬ ಚೆನ್ನಾಗಿ ತೊಳಿಬೇಕು. ನಾನು 4 ಸಲ ಆದರೂ ತೊಳೆದಿರ್ತೀನಿ, ಉಪ್ಪು ಹಾಕಿ ತೊಳೆದಿರ್ತೀನಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ತೊಳೆದಿರ್ತೀನಿ. ಈ ಥರ ಸೊಪ್ಪುಗಳನ್ನ ತೊಳೆಯುವಾಗ ನಾವು ಹೈಜೆನಿಕ್ಕನ್ನು ಮೇಂಟೈನ್ ಮಾಡಬೇಕು. ಶುದ್ಧವಾಗಿ ಇರುವಂತಹ ನೀರಲ್ಲಿ ತೊಳೆದು ನಾವು ಸಾಂಬಾರಿಗೆ ಉಪಯೋಗಿಸ್ಕೊಳ್ಬೇಕು. ಇವತ್ತು ನಾನು ಬೆರಕೆ ಸೊಪ್ಪಿಗೆ ಹೆಸರು ಕಾಳನ್ನು ಬಳಸ್ತಾ ಇದ್ದೀನಿ. ಹೆಸರು ಕಾಳು ಮತ್ತು ಸೊಪ್ಪನ್ನು ಹಾಕಿ ಸಪ್ಪೆಸರು ಮಾಡೋಣ ಅಂತ. ಇನ್ಯಾವುದೇ ರೀತಿಯ ಸಾಂಬಾರನ್ನು ಮಾಡ್ತಾ ಇಲ್ಲ. ಇದರಲ್ಲಿ ಖಾರದ ಪುಡಿಯ ಬಳಕೆ ಇದರಲ್ಲಿ ಇಲ್ಲ. ಬಹಳ ದಿನಕ್ಕೆ ಒಂದು ಸಲ ಖಾರದ ಪುಡಿ ಇಲ್ಲದೆ ಇರುವಂತಹ ಸಾಂಬಾರನ್ನು ತಿನ್ನಬೇಕು ಅಂತ ಅನಿಸುತ್ತೆ, ಟೇಸ್ಟಾಗಿರುವಂಥದ್ದು. ಆವಾಗ ಏನು ಮಾಡ್ತೀನಿ ನಾನು ಅಂತಂದರೆ ಈ ರೀತಿ ಸಪ್ಪೆಸರನ್ನು ಮಾಡ್ಕೊಳ್ತೀನಿ. ಇವತ್ತು ಹೆಸರು ಕಾಳು ಮತ್ತು ಸೊಪ್ಪನ್ನು ಹಾಕ್ಬಿಟ್ಟು ಸಪ್ಪೆಸರನ್ನು ಮಾಡ್ತಾಯಿದ್ದೀನಿ. ಸೊಪ್ಪನ್ನ ನೋಡಿ ಈ ಥರ ತುಂಬ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಳ್ಬೇಕು. ಇವಾಗ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಹೆಸರು ಕಾಳನ್ನು ತೊಳೆದು ಅದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ತೊಳಿಬೇಕು. ಹೆಸರು ಕಾಳನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಚಿಕ್ಕದಾಗಿ ಹೆಚ್ಚಿಟ್ಟಿದ್ನಲ್ಲ ಸೊಪ್ಪು, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಖಾರದ ಪುಡಿ ಅವಶ್ಯಕತೆ ಇಲ್ಲ ಈ ಒಂದು ಸಾಂಬಾರು ಮಾಡೋದಕ್ಕೆ. ಬೇಯಿಸ್ಬಿಟ್ಟು ಕಟ್ಟನ್ನು ಬೇರೆ ಸಪ್ರೇಟ್ ತೆಗೆದುಕೊಂಡು ಇದನ್ನು ಒಗ್ಗರಣೆ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು. ಇದೇ ರೀತಿ ಬೇಯೋದಕ್ಕೆ ಜೊತೆಲಿ ಹಾಕಿಬಿಟ್ರೆ ಸೊಪ್ಪಿನ ಜೊತೆಗೆ ಅದು ಕೂಡ ಬೆಂದ್ಕೊಂಡಿರುತ್ತೆ. ನೋಡಿ ಇವಾಗ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದಕ್ಕೆ ತುಂಬ ನೀರನ್ನು ಹಾಕೋದು ಬೇಡ, ಏಕೆಂದರೆ ಸಪ್ಪೆಸರು ಕಲಸೋದ್ರಿಂದ ಜಾಸ್ತಿ ಖರ್ಚಾಗೋದಿಲ್ಲ, ಇನ್ನೊಂದು ಸಲ ಉಳಿಸೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ಈಗ ಸ್ವಲ್ಪ ಉಪ್ಪು ಕೂಡ ಇವಾಗಲೇ ಹಾಕ್ಕೊಳ್ತೀನಿ. ಇದಿಷ್ಟೂ ಹಾಕ್ಕೊಂಡು ಒಂದು 3-4 ವಿಷಲಾದರೂ ಬರಬೇಕು ಇದು, ಏಕೆಂದರೆ ಕಾಳು ತುಂಬ ಗಟ್ಟಿ ಇರೋದ್ರಿಂದ ಬೇಯಬೇಕಲ್ಲ. ಇವಾಗ ನೋಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬೆಂದಿದೆ. ಕಾಳು ಕೂಡ ಬೆಂದಿದೆ, ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕಿದ್ನಲ್ಲ ಅದು ಕೂಡ ಬೆಂದಿದೆ. ನೋಡಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ ಅದು ಮೆಣಸಿನ್ಕಾಯಿ ಆ ರೀತಿ ಬೆಂದರೆ.
ಇವಾಗ ನೋಡಿ ಸೊಪ್ಪು ಮತ್ತು ಕಾಳನ್ನು ಬೇರೆ ಬೇರೆ ಮಾಡಿದ್ದೀನಿ. ಸೊಪ್ಪು ಕಾಳನ್ನು ಬೇರೆ ಇಟ್ಕೊಂಡು ಅದ್ರ ಕಟ್ಟನ್ನು ಬೇರೆ ಇಟ್ಟಿದ್ದೀನಿ. ಇವಾಗ ಒಂದು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಏನೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ಹಾಕಬೇಕು ಜೀರಿಗೆನ, ಜಾಸ್ತಿ ಹಾಕ್ಕೋಬಾರ್ದು. ಮೆಣಸು ಅಷ್ಟೇ ತುಂಬಾ ಕಡಿಮೆ ಹಾಕ್ಕೋಬೇಕು, ನೋಡಿ ಅಷ್ಟೇ ಹಾಕ್ಕೋಬೇಕು. 2 ಸ್ಪೂನಷ್ಟು ಜೀರಿಗೆ ಎಲ್ಲ ಹಾಕ್ಕೊಳ್ಬೇಡಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಜೀರಿಗೆ ಕಡಿಮೆ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನು ತೆಗೆದಿಟ್ಕೊಂಡಿದ್ದೀನಲ್ಲ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಎಲ್ಲವನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದನ್ನು. ಇವಾಗ ನೋಡಿ ಅದರ ಜೊತೆಗೆ ಬೆಂದಿತ್ತಲ್ಲ ಮೆಣಸಿನ್ಕಾಯಿ ಅದು ಕೂಡ ಹಾಕ್ಕೊಳ್ತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ಹಾಗೂ ಹುಣಸೆಹಣ್ಣನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೆ. ಹುಣಸೆಹಣ್ಣು ರಸ ಕೂಡ ಇದಕ್ಕಿವಾಗ ಬೆರೆಸ್ಕೊಳ್ತೀನಿ. ಟೊಮೆಟೊ ಕೂಡ ಹಾಕ್ಕೊಳ್ಬೋದು, ಆದರೆ ಟೊಮೆಟೊನ ಹಾಗೆ ಹಾಕೋಕ್ಕಾಗಲ್ಲ. ಅದರಿಂದ ಬರೀ ಹುಣಸೆಹಣ್ಣನ್ನೇ ಹಾಕ್ಕೊಳ್ತೀನಿ, ಅದೇ ಟೇಸ್ಟ್ ಕೊಡುತ್ತೆ. ನೀವು ಟೊಮೆಟೊ ಹಾಕಬೇಕಂದ್ರೆ ಸ್ಟವ್ ಮೇಲೆ ಹಾಗೆ ಬೇಯಿಸ್ಕೊಂಡು ಹಾಕಬೇಕು. ಈಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟು ನುಣ್ಣಗೆ ರುಬ್ಬಿದೆ ನೋಡಿ. ಇವಾಗ ಇದನ್ನು ತೆಗೆದು ಕಟ್ಟಿನೊಳಗಡೆಗೆ ಬೆರೆಸ್ಕೊಳ್ಳೋಣ. ನೋಡಿ ಇವಾಗ ಕಟ್ಟಿಗೆ ಬೆರೆಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ ಇವಾಗ ಊಟ ಮಾಡೋದಕ್ಕೆ. ಒಗ್ಗರಣೆ ಹಾಕಲೇಬೇಕು ಅಂತ ಏನಿಲ್ಲ. ಸೊಪ್ಪು ಕಾಳಿನ ಸಪ್ಪೆಸರು ಅಷ್ಟು ಚೆನ್ನಾಗಿರುತ್ತೆ. ಹೆಸರು ಕಾಳು, ನುಗ್ಗೆ ಸೊಪ್ಪು ಕೂಡ ಚೆನ್ನಾಗಿರುತ್ತೆ. ಈ ಸೊಪ್ಪು ಕೂಡ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಅಷ್ಟೇ ಅಲ್ಲ, ಹೆಸರು ಕಾಳು ತುಂಬ ಒಳ್ಳೆಯದು, ಸೊಪ್ಪು ಕೂಡ ತುಂಬ ಒಳ್ಳೆಯದು. ನೋಡಿ ಇವಾಗ ನಾನು ಅದನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದೇನಕ್ಕೆ ಅಂತ ಗೊತ್ತಾಗಿರಬೇಕು ನಿಮಗೆ ಅಲ್ವಾ. ಸೊಪ್ಪು ಕಾಳನ್ನ ತೆಗೆದು ಇಟ್ಕೊಂಡಿದ್ದೀವಲ್ಲ ಬೆಂದಿರೋದು, ಅದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ನೋಡಿ ನೆಂಚ್ಕೊಳ್ಳೋದಕ್ಕೆ ಬೇರೆ ಏನೂ ಮಾಡಬೇಕು ಅಂತ ಇಲ್ಲ. ಇವತ್ತು ಊಟದ ಜೊತೆಗೆ ಸೊಪ್ಪನ್ನೇ ನೆಂಚ್ಕೊಂಡು ಊಟ ಮಾಡಿದ್ರೆ ಬಹಳನೇ ಚೆನ್ನಾಗಿರುತ್ತೆ. 1 ಕಪ್ಪು ಸೊಪ್ಪನ್ನು ಈ ರೀತಿ ತಿಂತಾ ಬಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ಉಪ್ಪನ್ನು ಎಲ್ಲೂ ನೋಡಿ ಹಾಕಿಲ್ಲ, ಒಂದ್ಸಲಿ ಹಾಕಿದ್ದಿದ್ದು ಅಷ್ಟೇ ನಾನು. ಈ ಈರುಳ್ಳಿ ಬೇಯೋಕ್ಕೆ ಅಂತ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ. ನೋಡಿ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಮೆತ್ತಗಾಗಲಿ ಈರುಳ್ಳಿ ಎಲ್ಲ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಷ್ಟರಲ್ಲೇ ಬೆಂದ್ಕೊಂಬಿಡುತ್ತೆ. ಸ್ವಲ್ಪ ಮುಚ್ಚಿಡಬೇಕು, 1-2 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಬೇಕು. ಇವಾಗ ನೋಡಿ ಸೊಪ್ಪು ಕಾಳು ಇತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು, ಹಾಗೂ ಸಪ್ಪೆಸರು ಕೂಡ ರೆಡಿ ಆಯಿತು. ನೋಡಿ ಸೊಪ್ಪಿನ ಪಲ್ಯ ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಟೇಸ್ಟ್ ಕೊಡುತ್ತೆ. ಸೊಪ್ಪನ್ನು ತಗೊಳ್ಳಿ, ಬಿಡಬೇಡಿ. ಪ್ರತಿದಿನ ಆಗಿಲ್ಲ ಅಂದರೆ ವಾರಕ್ಕೆ 2 ಸಲ 3 ಸಲ ಆದರೂ ಸೊಪ್ಪಿನ ಒಂದು ಪದಾರ್ಥಗಳನ್ನು ಮಾಡಿ ಊಟ ಮಾಡಿ. ಪಾಲಕ್ಕು, ಮೆಂತ್ಯ, ಸಬ್ಸಿಗೆ ಎಲ್ಲವನ್ನು ತಗೊಂಡು ಸಾಂಬಾರನ್ನು ಮಾಡಿ. ಇವಾಗ ಒಂದು ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನ ತುರಿ ಕೂಡ ಹಾಕ್ಕೊಳ್ಬೋದು. ಅರ್ಜೆಂಟ್ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕೊಬ್ಬರಿ ತುರಿನೇ ಹಾಕ್ಕೊಂಡಿದ್ದೀನಿ. 1-2 ನಿಮಿಷ ಇದರಲ್ಲಿ ಬಿಸಿ ಇದರಲ್ಲಿ ಬಿಟ್ಬಿಟ್ರೆ ಅದೇ ಫ್ರೆಶ್ ತೆಂಗಿನಕಾಯಿ ತುರಿ ಥರನೇ ಆಗಿಬಿಡುತ್ತೆ. ಟೇಸ್ಟಾಗಿರುತ್ತೆ. ಯಾವುದಾದ್ರೂ ಕೂಡ ಚೆನ್ನಾಗಿರುತ್ತೆ, ಒಣಗಿದ್ರೂ ಚೆನ್ನಾಗಿರುತ್ತೆ, ಹಸಿದು ಚೆನ್ನಾಗಿರುತ್ತೆ. ನೋಡಿ ಇವಾಗ ಪಲ್ಯ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂತ. ಪ್ರತಿದಿನ 1 ಕಪ್ಪು ಹೀಗೆ ತಿಂತಾಯಿದ್ರೆ ಆರೋಗ್ಯ ನಿಜಕ್ಕೂ ಚೆನ್ನಾಗಿರುತ್ತೆ. ನೋಡಿ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಇವಾಗ ಸಪ್ಪೆಸರು ಮುದ್ದೆ ಬಹಳ ನನ್ನ ಫೇವರೆಟ್ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ಇದೇ ರೀತಿ ಕೊಟ್ಟರು ಕೂಡ ನಾನು ಊಟ ಮಾಡಿಬಿಡ್ತೀನಿ, ಅಷ್ಟೊಂದು ಇಷ್ಟ ನನಗೆ. ಈಗ ಮುದ್ದೆ ರೆಡಿ ಆಗ್ತಾ ಇದೆ. ಬಹಳಷ್ಟು ಸಲ ಮುದ್ದೆಯನ್ನು ತೋರಿಸಿದ್ದೀನಿ. ಮುದ್ದೆ ಯಾವಾಗಲೂ ಇರುತ್ತೆ. ರಾಗಿ ಹಿಟ್ಟು ಖಾಲಿ ಆಗಿದೆ. ಇವಾಗ ರಾಗಿ ಬೀಸ್ಕೊಳ್ಬೇಕು. ರಾಗಿ ಕೂಡ ಒಣಗೋದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ತೊಳೆಸ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲೂ ಕೈನ ತೆಗಿಬಾರ್ದು. ಮುದ್ದೆ ರೆಡಿಯಾಗೋವರೆಗೂ ಕೂಡ ಕೋಲನ್ನು ತೆಗಿಬಾರ್ದು. ಕೋಲನ್ನ ತೆಗೆದ್ರೆ ಏನಾಗುತ್ತೆ ಅಂದರೆ ಗಂಟು ಬಂದ್ಬಿಡುತ್ತೆ. ಬಹಳಷ್ಟು ಜನ ಹೇಳ್ತಾರೆ ಮುದ್ದೆ ಮಾಡಬೇಕಾದ್ರೆ ಗಂಟಾಗ್ಬಿಡುತ್ತೆ ಯಾಕೆ ಅಂತ. ಅದಕ್ಕೆ ಗಂಟಾಗೋದು. ತೆಗೆದು ನಾವು
ಅದನ್ನು ತೊಳಸ್ತಾ ಇದ್ದರೆ ಆ ರೀತಿ ತಿರುವುತ್ತಾ ಇದ್ರೆ ಏನಾಗುತ್ತೆ ಅಂದರೆ ಗಂಟು ಬರುತ್ತೆ. ಆದರೆ ಒಂದೇ ಸಮ ಆ ರೀತಿ ಮಾಡಿದಾಗ ಗಂಟು ಬರೋದಿಲ್ಲ. ತೆಳುವಾಗಿ ಮುದ್ದೆ ಮಾಡಿ ಊಟ ಮಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಪುಟ್ಟ ಮಗುವಿಗೂ ಕೂಡ ಈ ಒಂದು ಮುದ್ದೆಯನ್ನು ಕೊಡ್ಬೋದು. ಆ ರೀತಿ ಮಾಡ್ತೀನಿ ನಾನು. ತುಂಬ ಗಟ್ಟಿ ಮಾಡಲ್ಲ. ಯಾರಾದರೂ ಅಷ್ಟೇ ಗಟ್ಟಿ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಬೇಡಿ. ಮಕ್ಕಳಿಗೆ ಮುದ್ದೆ ಕೊಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕೊಡಬೇಕು. ಚೆನ್ನಾಗಿ ಬೆಂದಿರಬೇಕು, ಅಷ್ಟೇ ಅಲ್ಲ ಮೆತ್ತವಾಗಿರಬೇಕು. ಈಗ ನಾನು ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ, ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಒಂದು ಪುಟ್ಟದೊಂದು ಬೌಲ್ಗೆ ತಗೊಂಡು ಅದನ್ನು ಉಂಡೆನ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಮುದ್ದೆನ ತಟ್ಟೆಗೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಹಳ್ಳ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಗೊತ್ತಾಗಿರಬೇಕಲ್ವ, ಅದಕ್ಕೆ ತುಪ್ಪ ಹಾಕ್ತೀನಿ. ಈ ಥರ ತುಪ್ಪ ಹಾಕಿನೇ ಕೊಡಬೇಕು ಮಕ್ಕಳಿಗೆ. ಯಾವತ್ತೂ ಬರೀ ಮುದ್ದೆಯನ್ನು ಕೊಡಬಾರ್ದು. ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ, ಮುದ್ದೆ ಕೊಡಬೇಕಾದ್ರೆ ತುಪ್ಪ ಹಾಕಿಬಿಟ್ಟೇ ಕೊಡಬೇಕು ಮಕ್ಕಳಿಗೆ ಅಂತ. ಇವಾಗ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಈಗ ಸೊಪ್ಪಿನ ಪಲ್ಯ ರೆಡಿಯಾಗಿತ್ತಲ್ಲ, ಅದು ಕೂಡ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಈಗ 1 ಕಪ್ ಅನ್ನ ಕೂಡ ಇಟ್ಕೊಳ್ತಾ ಇದ್ದೀನಿ ನೋಡಿ. ಸಾಕು, ಪುಟ್ಟ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸಾಂಬಾರನ್ನು ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಿಜಕ್ಕೂ ಟೇಸ್ಟ್ ಆಗಿರುತ್ತೆ ನೋಡಿ. ಇವಾಗ ಸ್ವಲ್ಪ ಮುದ್ದೆನ ತಗೊಳ್ತಾ ಇದ್ದೀನಿ ನಾನು. ಈ ರೀತಿ ತುಪ್ಪನ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಬೇಕು. ನನಗೆ ಯಾರೋ ಮೊನ್ನೆ ಕೇಳಿದರು, ಮುದ್ದೆ ಮಾಡಿ ತೋರಿಸಿ ಇನ್ನೊಂದು ಸಲ ಅಂತ. ಅದಕ್ಕೆ ನಾನಿವತ್ತು ತೋರಿಸ್ತಾ ಇದ್ದೀನಿ. ಮುದ್ದೆ ಅಂತೂ ಯಾವಾಗಲೂ ಇರುತ್ತೆ ನಮ್ಮ ಮನೆಯಲ್ಲಿ. ವಾರಕ್ಕೆ 2 ಸಲ 3 ಸಲ ಮಾಡ್ತಾಯಿರ್ತೀನಿ. ಯಾವತ್ತೂ ಕೂಡ ಮುದ್ದೆ ಮಾಡೋದನ್ನು ಬಿಡಲ್ಲ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟು ಟೇಸ್ಟಾಗಿತ್ತು ನೋಡಿ. ಇವತ್ತು ಮುದ್ದೆ ಮತ್ತು ಬೆರ್ಕೆ ಸೊಪ್ಪಿನ ಒಂದು ಸಪ್ಪೆಸರನ್ನು ಮಾಡಿದ್ದೀನಿ. ಉಪ್ಪೆಸರು ಅಂತ ಬೇಕಾದ್ರೂ ಹೇಳ್ಬೋದು. ತುಂಬ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ. ಬೆರ್ಕೆ ಸೊಪ್ಪು ತುಂಬ ಒಳ್ಳೆಯದು. ನೋಡಿ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ರೀತಿ ಮುದ್ದೆ ಮಾಡಿ ಸೊಪ್ಪಿನ ಸಾಂಬಾರುಗಳನ್ನು ಮಾಡಿ ಮುದ್ದೆ ಮಾಡಿದಾಗೆಲ್ಲ ನಾನು ಸೊಪ್ಪಿನ ಸಾಂಬಾರು ಯಾವಾಗಲೇ ಮಾಡಲಿ ಮುದ್ದೆ ಮಾಡ್ತಾನೆ ಇರ್ತೀನಿ. ಕಾಳು ಸಾಂಬಾರಿಗೆ ಮತ್ತು ಸೊಪ್ಪಿನ ಸಾಂಬಾರಿಗೆ ತುಂಬಾ ಒಳ್ಳೆಯದು. ಸೊಪ್ಪಿನ ಸಾಂಬಾರಿಗೆ ಮುದ್ದೆ ಊಟ ಮಾಡಿದ್ರೆ ತುಂಬ ಸಲ ತೋರಿಸಿದ್ದೀನಿ. ಮುದ್ದೆ ಮಾಡೋದನ್ನು ನಾನು ಡೀಟೇಲಾಗಿ ತೋರಿಸಿದ್ದೀನಿ. ಇವತ್ತು ಜಾಸ್ತಿ ತೋರಿಸಿಲ್ಲ ಅಷ್ಟೇ ನೋಡಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದೇನು ಮಾಡಬೇಕು, ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಮತ್ತು ಇದೇ ರೀತಿ ಹೊಸ ಹೊಸ ಮಾಹಿತಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.